ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಒಂದು ಸಿಂಪಲ್ ಆಗಿರುವ ಸಿಂಗಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನನ್ನು ಹಾಕೋಣ. ಇದರಲ್ಲಿ ವಿತೌಟು ಟಸಲ್ ಡಿಸೈನ್ ಆಗಿರ್ತದೆ. ಈ ಡಿಸೈನ್ ಒಂದು ರೀತಿ ಯೂನಿಕಾಗಿ ಡಿಫ್ರೆಂಟ್ ಆಗಿದೆ ಹಾಗೂ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರ್ತದೆ. ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗಿಟ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನೀಗ ನೆಕ್ಸ್ಟು ಅದರ ಪಕ್ಕದಲ್ಲಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಈ ರೀತಿಯಲ್ಲಿ ಆಯಿತಾ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಒಳಗೆ ಇನ್ಸರ್ಟ್ ಮಾಡಿಕೊಂಡಾಯಿತು. ಇನ್ನು ಇವಾಗ ಬೀಡ್ ಲಾಕ್ ಹಾಕೋದು ಬೇಡ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಇನ್ನೊಂದು ಸತಿ, ಎರಡರಲ್ಲಿ ಒಂದು ಸತಿ, ಈ ರೀತಿಯಲ್ಲಿ ಡಿಸೈನ್ ಕಾಣಿಸ್ತದೆ. ಇನ್ನು 5 ಚೈನ್ ಸ್ಟಿಚ್ ಹಾಕೋಣ. 1 2 3 4 5 ಫ್ಯಾಬ್ರಿಕನ್ನು ಉಲ್ಟಾ ಟರ್ನ್ ಮಾಡಿ ಇಲ್ಲಿ ನಾವು ಫಸ್ಟ್ ಇದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ತುದಿಯಲ್ಲಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿ ಈ ರೀತಿಯಲ್ಲಿ 2 ಲೂಪ್ ಇದೆ ನೋಡಿ, 2 ಲೂಪನ್ನು ಒಂದು ಮಾಡಿದರೆ ಆಯಿತು. ಈ ರೀತಿಯಲ್ಲಿ 2 ಲೂಪ್ ಒಂದು ಮಾಡಿದ್ವಿ. ಇನ್ನು 2 ಚೈನ್ ಸ್ಟಿಚ್ ಹಾಕೋಣ. 1 2 ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ. ಸೀದಾ ಸೈಡಿಗೆ ಟರ್ನ್ ಮಾಡಿ ಆದಮೇಲೆ ಇಲ್ಲಿ ಲೂಪ್ ಕಾಣ್ತಿದೆ ನೋಡಿ, ಇದರೊಳಗಡೆ 3 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ 3 ಲೂಪ್ ಇದೆ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಒಂದು ಸತಿ ಆಯಿತು. ಇನ್ನೊಂದು ಸತಿ ಇಲ್ಲಿ ಡಬಲ್ ಕ್ರೋಶೆ ತೆಗೊಳ್ಳುವಾಗ ಅದರ ಲೆಂತ್ ಒಂದೇ ಲೆಕ್ಕ ಇರಬೇಕು. ಇದು 2 ಆಯಿತು. ಆ್ಯಕ್ಚುಲಿ ಫಸ್ಟ್ ಇದರಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿಕ್ಕೆ, ಯಾಕಂದರೆ ಫಸ್ಟಿಗೆ ಒಂದು 2 ಚೈನ್ ಸ್ಟಿಚ್ ಹಾಕಿದ್ವಿ ನೋಡಿ, ಅದು ಕೂಡ ಒಂದು ಡಬಲ್ ಕ್ರೋಶದ ಕಂಬದಾಗೇ ಕನ್ಸಿಡರ್ ಆಗ್ತದೆ. ಇನ್ನು ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅಲ್ಲಿಗೆ ಈ ಪೆಟಲು ಫಿಕ್ಸ್ ಆಗ್ತದೆ ನೋಡಿ. ಸಿಂಗಲ್ ಕ್ರೋಶೆ ಹಾಕಿ ಆದಮೇಲೆ ಇಲ್ಲಿ ಒಂದು ಪೆಟಲ್ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೀಗ ನೆಕ್ಸ್ಟ್ ಇನ್ನೊಂದು ಪೆಟಲ್ ಸ್ಟಾರ್ಟ್ ಮಾಡೋಣ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ ನಾವು 5 ಚೈನ್ ಸ್ಟಿಚ್ ಹಾಕಿದ್ನ ಗ್ಯಾಪಿನೊಳಗೆ ಹೋಗಿಬಿಟ್ಟು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಒಂದು ಆರ್ಚ್ ಆಯಿತು, ಅಂದರೆ ಒಂದು ಡಬಲ್ ಕ್ರೋಶೆ ಆಯಿತು. ಇದು ಸೆಕೆಂಡ್ ಒನ್. ಒಟ್ಟಿಗೆ ನಮಗೆ 3 ಪೆಟಲ್ಸ್ ಬೇಕು. ಇದರೊಳಗಡೆ 2 ಆಯಿತು. ಇನ್ನು ಇವಾಗ ಥರ್ಡ್ ಒನ್ನು, ಸೆಕೆಂಡ್ ಇದರಲ್ಲಿ ಥರ್ಡ್ ಒನ್. ಇದು ಈ ರೀತಿ ತಂದು ಬಿಟ್ಟು 2ರಲ್ಲಿ ಒಂದು, 2ರಲ್ಲಿ ಒಂದು, ಇಲ್ಲಿ 3 ಆಯಿತು. ಇನ್ನಿವಾಗ 3 ಆಯ್ತಲ್ಲ, ಆ ಪೆಟಲ್ಸನ್ನು ಫಿಕ್ಸ್ ಮಾಡಲಿಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿ 2 ಲೂಪ್ ಇರ್ತದೆ, 2 ಲೂಪನ್ನು ಒಂದು ಮಾಡಿದರೆ ಆಯಿತು. ಇಲ್ಲಿಗೀಗ 2 ಪೆಟಲ್ಸ್ ಆಯಿತು. ಇನ್ನೀಗ ಥರ್ಡ್ ಒನ್ನು ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲ ಇದರ ಒಳಗಡೆ ಹೋಗಿಬಿಟ್ಟು 3 ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ,
ಎರಡರಲ್ಲಿ ಒಂದು ಸತಿ. ಇದು ಸೆಕೆಂಡ್ ಒನ್. ಈ ಗ್ಯಾಪಿನಲ್ಲಿ ಇಲ್ಲೊಂದು ದಾರ ಬಿಟ್ಟು ಆಯ್ತು ನೋಡಿ, ಈ ರೀತಿಯಲ್ಲಿ ಹಿಡಿಬೇಕು ದಾರ. ಇವಾಗ ಥರ್ಡ್ ಒನ್ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ ಇದು ಥರ್ಡ್ ಒನ್ನು. ಇನ್ನಿವಾಗ ಅದೇ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಆ ಪೆಟಲ್ ಕೂಡ ಫಿಕ್ಸ್ ಆಗ್ತದೆ. ನೋಡಿ, ಒಂದು ಪೆಟಲ್ ಅಂದರೆ ಈ ರೀತಿಯಾಗಿ ಕಾಣಿಸ್ತದೆ ಪುಟ್ಟದಾಗಿ. ಇನ್ನೀಗ ನೆಕ್ಸ್ಟ್ 3 ಅಥವಾ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ 4 ಚೈನ್ ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆಯನ್ನು ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ನಾನು ಇಲ್ಲ ಗೊತ್ತಾನೆ ಡಬಲ್ ಕ್ರೋಶೆ ಮಾಡಿಕೊಳ್ತೀನಿ. ಈ ರೀತಿ ತೆಗೆದುಕೊಂಡು ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಇನ್ನೊಂದು ಸತಿ, ಎರಡರಲ್ಲಿ ಒಂದು ಸತಿ ಹಾಕ್ಕೊಂಡ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡನ್ನು ಈ ಲೂಪಿನೊಳಗಡೆಗೆ ಹಾಕಿಕೊಳ್ಳೋಣ. ಇನ್ನು ನೆಕ್ಸ್ಟು ಬೀಡ್ ಲಾಕ್ ಹಾಕಲಿಕ್ಕಿಲ್ಲ, ಡೈರೆಕ್ಟು ಫಸ್ಟ್ ಹಾಕಿದ ಡಬಲ್ ಕ್ರೋಶದ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು 5 ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. 5 ಚೈನ್ ಸ್ಟಿಚ್ ಆದಮೇಲೆ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ತುದಿಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಲೂಪನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ನು 2 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಟರ್ನ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಲೂಪ್ ಫಾರ್ಮ್ ಆಗಿರ್ತದೆ. ಇನ್ನು ಇದರೊಳಗೆ 3 ಪೆಟಲ್ಸನ್ನು ಮಾಡಿಕೊಳ್ಳೋಣ. ಈ ವರ್ಕ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಫಸ್ಟಿಗೆ ಆಗುವಾಗ 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಒಂದು ಕಂಬದಾಗೆ ಕನ್ಸಿಡರ್ ಮಾಡಬೇಕು. ಇದೀಗ ಇಲ್ಲಿಗೆ 3 ಆಯಿತು. ಇನ್ನೊಂದು ಸಿಂಗಲ್ ಕ್ರೋಶೆ. ಇನ್ನು ಇವಾಗ ನೆಕ್ಸ್ಟ್ ಇದು ಪೆಟಲ್ಸ್ ಮಾಡೋಣ. ಸೂಜಿ ಮೇಲೆ 3 ಲೂಪ್ ಇದೆ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇದು ಫಸ್ಟ್ ಒನ್ನು, ಇದು ಸೆಕೆಂಡ್. ಟೋಟಲ್ ಈ 5 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿ 3 ಪೆಟಲ್ಸ್ ಬರಬೇಕು. 2 ಆಯಿತು, ಇದು 3. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡಾಗ ಆ ಪೆಟಲ್ಸ್ ಸರಿಯಾಗಿ ಕೂತ್ಕೋತದೆ. ನಮಗೆ ಅದು ಪೆಟಲ್ ಇದು ಶೇಪ್ ಗೊತ್ತಾಗ್ತದೆ. ಆಗ ನೋಡಿ 2 ಪೆಟಲ್ಸ್ ಆದಾಗ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನೀಗ 3ನೇದು ಪೆಟಲ್ಸ್ ನಾನು ಮಾಡಿಕೊಡ್ತೀನಿ. 3 ಪೆಟಲ್ಸ್ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ. ಇನ್ನು ಇವಾಗ ಇದನ್ನು ಸಿಂಗಲ್ ಕ್ರೋಶೆ ಮಾಡಿ ಅದೇ ಗ್ಯಾಪಿನಲ್ಲಿ ನಾನು ಫಿಕ್ಸ್ ಮಾಡ್ತೀನಿ ಥ್ರೆಡ್ಡನ್ನು. ಇವಾಗ ಇಲ್ಲಿ ಆರ್ಚ್ ಶೇಪು ಸರಿಯಾಗಿ ಕಾಣಿಸ್ತದೆ. ಇನ್ನು ಇದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ. ನಾವು ವರ್ಕಿನ ಲಾಸ್ಟ್ ತನಕ ಬಂದಿದ್ದೀವಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಆಗಿದೆ, ಇದು ಸೆಕೆಂಡ್ ಡಬಲ್ ಕ್ರೋಶೆ.
ಇನ್ನೊಂದು ಡಬಲ್ ಕ್ರೋಶೆ ಹಾಕಿ ವರ್ಕನ್ನು ಎಂಡ್ ಮಾಡಿಕೊಳ್ಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಗೆ ಆ ಪೆಟಲ್ ಫಿಕ್ಸ್ ಆಗ್ತದೆ ನೋಡಿ. ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನಿವಾಗ ಲಾಸ್ಟಲ್ಲಿ ನಾನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ತೀನಿ. 1 2 ಈ ರೀತಿಯಲ್ಲಿ ಗ್ಲೂ ಹಾಕ್ಕೊಂಡು ವರ್ಕಿನ ಬ್ಯಾಕ್ ಸೈಡ್ ಬಂದು ಸ್ಟಿಕ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನೋಡಿ, ಇಲ್ಲಿಗೆ ಥ್ರೆಡ್ ಸ್ಟಿಕ್ ಆಯಿತು. ನಮ್ಮ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಇದೊಂದು ಬಾರ್ಡರ್ ಡಿಸೈನ್ ಆಗಿರ್ತದೆ ಹಾಗೂ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರ್ತದೆ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.